ವಿದ್ಯಾರ್ಥಿಗಳೇ, ಇವತ್ತಿನ ಅಧ್ಯಾಯ ಬಂದ್ಬಿಟ್ಟು ವರ್ಗ ಸಮೀಕರಣ. ಸರಿ, ವರ್ಗ ಸಮೀಕರಣ ಪಾಠ ನಿಮಗೆ ಹಿಂದಿನ ತರಗತಿಯಲ್ಲಿ ವರ್ಗ ಸಮೀಕರಣ ಅಂದರೆ ಏನು, ವರ್ಗ ಸಮೀಕರಣದ ಸಾಮಾನ್ಯ ರೂಪ ಮತ್ತೆ ವರ್ಗ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಬರುವ ಮೂಲಗಳ ಸಂಖ್ಯೆ ಹೇಳಿದ್ರು, ಹೌದಲ್ವಾ? ಸರಿ, ಅದು ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳೋದಾದ್ರೆ ವರ್ಗ ಸಮೀಕರಣ ಹೊಂದಿರುವ ಮೂಲಗಳ ಸಂಖ್ಯೆ ಎಷ್ಟು? ಎಷ್ಟು? 2. ಮೊದಲು ವರ್ಗ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಬರುವ ಮೂಲಗಳು ಎಷ್ಟು? 2, ಹೌದಲ್ವಾ? ಸರಿ, ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನು ಬರುತ್ತೆ? ಯಾರು ಹೇಳಿ? ಯಾರು ಬೇಕಮ್ಮ? ಉತ್ತರ ಯಾರು ಬರುತ್ತೆ ಹೇಳಿ? ax square plus bx plus c is equal to 0. ಏನಿದು? ವರ್ಗ ಸಮೀಕರಣದ ಸಾಮಾನ್ಯ ರೂಪ. ವರ್ಗ ಸಮೀಕರಣದ ಸಾಮಾನ್ಯ ರೂಪ. ವರ್ಗ ಸಮೀಕರಣ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಈ ರೂಪದಲ್ಲಿ ಇರುತ್ತೆ ಅಂತ ಹೇಳಿ, ಹೌದಲ್ವಾ? ಸರಿ, ವರ್ಗ ಸಮೀಕರಣ ಆಗ್ಬೇಕಂದ್ರೆ ಇಲ್ಲಿ ಯಾವ್ದೋ ಒಂದು ಬೆಲೆ 0 ಆಗಿರಬಾರ್ದು. ಯಾವ್ದು? ಯಾವ್ದು? a ಬೆಲೆ 0 ಆದಾಗ ಏನಾಗುತ್ತೆ? ಸ್ಕ್ವೇರ್ ಇರದೆ ಹೋಗ್ಬಿಡ್ತಲ್ವಾ? ಹಾಗಾದ್ರೆ ಏನಾಗಲ್ಲ, ವರ್ಗ ಸಮೀಕರಣ ಆಗೋದಿಲ್ಲ. ಅಂದ್ರೆ ವರ್ಗ ಸಮೀಕರಣ ಆಗ್ಬೇಕು ಅಂತಂದ್ರೆ ಅದು a ಏನಾಗಿರಬಾರ್ದು? 0 ಗೆ ಸಮನಾಗಿರಬಾರ್ದು, ಹೌದಲ್ವಾ? a 0 ಆದಾಗ ಏನಾಗುತ್ತೆ? ಹೋಲ್ ಬಲ ಏನಾಗುತ್ತೆ? 0 ಆಗುತ್ತೆ. ವರ್ಗ ಇರೋದು ನಮಗೆ ಚರಾಕ್ಷರ ಇರೋದಿಲ್ಲ, ಹಾಗಾಗಿ a ಆಗಿರಬಾರ್ದು, 0 ಗೆ ಸಮ ಆಗಿರಬಾರ್ದು, ಹೌದಲ್ವಾ? ಏನಿದು? ವರ್ಗ ಸಮೀಕರಣದ ಸಾಮಾನ್ಯ ರೂಪ. ಸರಿ, ವರ್ಗ ಸಮೀಕರಣಕ್ಕೆ ಒಂದು ಎಕ್ಸಾಂಪಲ್ ಕೊಡಿ. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ಏನಿದು? ವರ್ಗ ಸಮೀಕರಣಕ್ಕೆ ಎಕ್ಸಾಂಪಲ್, ಹೌದಲ್ವಾ? ನೋಡಿ, ಚರಾಕ್ಷರ ಗಾತ್ರ ಎಷ್ಟಿದೆ? 2. ಹಾಗೆ ಏನಾಗುತ್ತೆ? ಇದು ಒಂದು ವರ್ಗ ಸಮೀಕರಣ ಆಗುತ್ತೆ. ಅರ್ಥ ಆಗಿದೆಯಾ? ಸರಿ, ಆಯ್ತು. ವರ್ಗ ಸಮೀಕರಣ ಅಂದ್ರೆ ಗೊತ್ತಾಯ್ತು. ವರ್ಗ ಸಮೀಕರಣದ ಸಾಮಾನ್ಯ ರೂಪ ನಿಮಗೆ ಗೊತ್ತಿದೆ. ಈಗ ನಿನ್ನೆ ಕ್ಲಾಸ್ ಅಲ್ಲಿ ವರ್ಗ ಸಮೀಕರಣ ಬಿಡಿಸುವ ವಿಧಾನಗಳಲ್ಲಿ ಒಂದು ವಿಧಾನವನ್ನ ಹೇಳ್ಕೊಟ್ಟಿತ್ತು, ಹೌದಲ್ವಾ? ಯಾವುದು? ಅಪವರ್ತನ ವಿಧಾನ. ಸರಿ, ಅಪವರ್ತನ ವಿಧಾನವನ್ನ ಬಳಕೆ ಮಾಡಿಕೊಂಡು ನಾವು ವರ್ಗ ಸಮೀಕರಣವನ್ನ ಬಿಡಿಸೋದಕ್ಕೆ ನಿಮಗೆ ಹೇಳ್ಕೊಟ್ಟಿತ್ತು, ಹೌದಲ್ವಾ? ಸರಿ, ಇವತ್ತು ಅದೇ ರೀತಿಯಾಗಿ ಒಂದು ವರ್ಗ ಸಮೀಕರಣ ಕೊಟ್ಟಾಗ ಆ ಸಮೀಕರಣದ ಮೂಲಗಳು ಹೇಗೆ ಬರುತ್ತೆ ಅನ್ನೋದೊಂದು ಕಾಮನ್ ಆಯಿತು, ಸಮೀಕರಣದ ಶೋಧಕ ಅಂತ ಹೇಳಿ. ಸರಿ, ಸಮೀಕರಣದ ಶೋಧಕ ಸೂತ್ರ ಯಾವ್ದು? ಏನು ಬರುತ್ತೆ ಹೇಳಿ? ಯಾವ್ದಾದ್ರು ಸಮೀಕರಣ ಕೊಟ್ಟಾಗ ನಾವು ಡೆಲ್ಟಾ ಬೆಲೆ ಕಂಡುಕೊಂಡಾಗ ಆ ಬೆಲೆ ಏನು ಮಾಡುತ್ತೆ ನಮಗೆ ಹೇಳುತ್ತೆ, ಹೌದಲ್ವಾ? ಸರಿ, ಆ ಡೆಲ್ಟಾ ಬೆಲೆ 0 ಆಗಿದ್ರೆ ಸಮೀಕರಣದ ಮೂಲಗಳು ಸಮನಾಗಿರುತ್ತಂತೆ. 0ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ವಾಸ್ತವ ಮತ್ತು ಭಿನ್ನವಾಗಿರುತ್ತೆ. ಡೆಲ್ಟಾ ಬೆಲೆ 0ಕ್ಕಿಂತ ಕಡಿಮೆ ಇದ್ದಾಗ ಏನಾಗಿರುತ್ತೆ? ವಾಸ್ತವ ಸಂಖ್ಯೆಗಳನ್ನ ಹೊಂದಿರುವುದಿಲ್ಲ, ಹೌದಲ್ವಾ? ಸರಿ, ಇದು ಸಮೀಕರಣದ ಶೋಧಕ. ಅರ್ಥ ಆಗಿದೆಯಾ? ಸರಿ, ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಸಮೀಕರಣವನ್ನ ಕೊಟ್ಟು, ವರ್ಗ ಸಮೀಕರಣವನ್ನ ಕೊಟ್ಟು ಒಂದು ಬೆಲೆನ ಕೊಟ್ಟಿರೋದಿಲ್ಲ, a ಬೆಲೆನ, b ಬೆಲೆನ, c ಬೆಲೆನ ಕೊಟ್ಟಿರೋದಿಲ್ಲ, ಹೌದಲ್ವಾ? ಆ ಬೆಲೆ ಕೊಟ್ಟಿರೋದಿಲ್ಲ. ಆ ಬೆಲೆಗಳನ್ನ ನಿಮಗೆ ಕಂಡುಹಿಡ್ಕೊಳ್ಳೋಕೆ ಹೇಳ್ತಾರೆ ಲೆಕ್ಕ. ಆ ತರದ ಲೆಕ್ಕಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಬಿಡಿಸೋಣ. ಅರ್ಥ ಆಗಿದೆಯಾ? ಸರಿ, ಹಾಗಾದ್ರೆ ಬರ್ಕೊಳ್ಳಿ. ಫಸ್ಟ್ ಲೆಕ್ಕ ಬರ್ಕೊಳ್ಳಿ. ಫಸ್ಟ್ ಲೆಕ್ಕ ಕೆಳಗಿನ ವರ್ಗ ಸಮೀಕರಣಗಳ ಸಮೀಕರಣಗಳು ಅಂತ ಮಾಡ್ಕೊಳ್ಳಿ. ವರ್ಗ ಸಮೀಕರಣಗಳು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ, ಕೆಳಗಿನ ವರ್ಗ ಸಮೀಕರಣಗಳು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ
ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. k ನ ಬೆಲೆಯನ್ನು ಕಂಡುಹಿಡಿಯಿರಿ. k ನ ಬೆಲೆಯನ್ನು ಕಂಡುಹಿಡಿಯಿರಿ. ಸರಿ, ಮೊದಲನೇ ಲೆಕ್ಕ ಮಾಡ್ಕೊಳ್ಳಿ. 2x² ಪ್ಲಸ್ kx ಪ್ಲಸ್ 3 is equal to 0. 3 is equal to 0. ಇದೇನಿದು? ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದಲ್ಲಿ ನಮಗೆ ಯಾವ್ಯಾವ ಬೆಲೆಗಳು ಬರ್ಕೊಂತ ಇದ್ವಿ ನಾವು? a ಬೆಲೆ, b ಬೆಲೆ, c ಬೆಲೆ, ಹೌದಲ್ವಾ? ಸರಿ, ಈ ಲೆಕ್ಕದಲ್ಲಿ a ಬೆಲೆ ಎಷ್ಟು? 2. b ಬೆಲೆ ಎಷ್ಟು? b ಬದಲಾಗಿ ನಮಗೆ ಏನು ಕೊಟ್ಟಿದ್ದಾರೆ? k ಕೊಟ್ಟಿದ್ದಾರೆ. c ಬೆಲೆ ಎಷ್ಟು? 3. ಹೌದಲ್ವಾ? ಸರಿ, ಈ ಸಮೀಕರಣವನ್ನು ಕೊಟ್ಟು ನಿಮಗೆ ಒಂದು ಕಂಡೀಷನ್ ಹಾಕಿದ್ದಾರೆ. ಏನಂತ ಕಂಡೀಷನ್ ಹಾಕಿದ್ದಾರೆ ನೋಡಿ ಲೆಕ್ಕದಲ್ಲಿ? ಕೆಳಗಿನ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ, ಸಮನಾಗಿದೆ ಅಂದ್ರೆ ಸಮನಾಗಿದ್ದಾಗ k ನ ಬೆಲೆಯನ್ನು ಕಂಡುಹಿಡ್ಕೋಬೇಕಂತ, ಹೌದಲ್ವಾ? ಸರಿ, ಸಮೀಕರಣದ ಮೂಲಗಳು ಯಾವ ಸಮನಾಗಿರುತ್ತೆ ಹೇಳಿ? ಸಮೀಕರಣದ ಮೂಲಗಳು ಯಾವಾಗ ಸಮನಾಗಿರುತ್ತದೆ? ಡೆಲ್ಟಾ ಬೆಲೆ ಎಷ್ಟಿದ್ದಾಗ ಮೂಲಗಳು ಸಮನಾಗಿರುತ್ತೆ? ಡೆಲ್ಟಾ ಬೆಲೆ ಡೆಲ್ಟಾ ಬೆಲೆ ಎಷ್ಟಿದ್ದಾಗ ಮೂಲಗಳು ಸಮನಾಗಿರುತ್ತೆ? ಹೌದಲ್ವಾ? ಸರಿ, ಈಗ ಅವ್ರು ಏನಂತ ಹೇಳಿದ್ರೆ ಕೆಳಗಿನ ವರ್ಗ ಸಮೀಕರಣದ ಮೂಲಗಳು ಏನಾಗಿದೆ? ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಸಮನಾಗಿದ್ದಾಗ k ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ದಾರೆ, ಹೌದಲ್ವಾ? ಸರಿ, ಈಗ ಈ ಮೂಲಗಳು ಸಮನಾಗಿದ್ದಾಗ ಡೆಲ್ಟಾ ಬೆಲೆ ಏನಂತ ಹೇಳಿ? 0 ಆಗುತ್ತೆ, ಹೌದಲ್ವಾ? ನೀವು ಡೆಲ್ಟಾ ಇಸ್ ಇಕ್ವಲ್ ಟು 0 ಅಂತ ಅನ್ಕೊಂಡು ನೀವೇ ಮಾಡ್ಕೋಬೇಕಾದ್ರೆ ಲೆಕ್ಕವನ್ನ ಮಾಡಬೇಕಾಗುತ್ತೆ. ಸರಿ, ನೋಡಿ, ಅದಕ್ಕಿಂತ ಮುಂಚೆ a ಬೆಲೆ ಎಷ್ಟು ಹೇಳಿ? 2. b ಬೆಲೆ ಎಷ್ಟು? c ಬೆಲೆ ಎಷ್ಟು? 3. ಹೌದಲ್ವಾ? ಫಸ್ಟ್ ಬೆಲೆಗಳನ್ನ ಬರ್ಕೊಳ್ಳಿ. ಈಗ ಡೆಲ್ಟಾ ಸೂತ್ರವನ್ನು ಹಾಕೊಳ್ಳಿ. ಡೆಲ್ಟಾ ಸೂತ್ರ ಏನು ಬರುತ್ತೆ ಹೇಳಿ? ಡೆಲ್ಟಾ ಇಸ್ ಇಕ್ವಲ್ ಟು b² - 4ac. ಹೌದಲ್ವಾ? ಈಗ ಅವರು ಹೇಳಿರೋ ಪ್ರಕಾರ ಸಮೀಕರಣದ ಮೂಲಗಳು ಸಮನಾಗಿದ್ದಾಗ ಡೆಲ್ಟಾ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 0 ಆಗುತ್ತೆ ಅಂತ ಹೇಳಿದ್ರೆ, therefore 0 is equal to ಈಗ ಬೆಲೆಗಳನ್ನ ಸೂತ್ರಕ್ಕೆ ಹಾಕೊಂಡ್ಬಿಡಿ. b² ಅಂದ್ರೆ ಎಷ್ಟಾಗುತ್ತೆ ಹೇಳಿ? b ಜಾಗದಲ್ಲಿ k ಹಾಕೊಂಡ್ರೆ b² ಅಂದ್ರೆ k² ಆಯ್ತು, ಮೈನಸ್ 4 into a ಬೆಲೆ ಎಷ್ಟು ಹೇಳಿ? 2. c ಬೆಲೆ ಎಷ್ಟು? 3. ಹೌದಲ್ವಾ? b² - 4 ac ಬೆಲೆ ಹಾಕೊಂಡಿದ್ದಾಯ್ತು. ಈಗ ಸುಲಭ ರೂಪಕ್ಕೆ ಮನೆ 0 is equal to k² ಏನು ಮಾಡಕ್ ಬರಲ್ಲ, ಹಾಗೆ ಇಟ್ಕೊಳ್ಳಿ, ಮೈನಸ್ 20. ಸರಿ, 3 ಬಳಸ್ಕೊಂಡು 4 into 8 ಎಷ್ಟಾಗುತ್ತೆ? 24. ಸರಿ, 0 is equal to k² - 24. ನಿಮಗೆ ಯಾವ ಬೆಲೆ ಬೇಕು? ಸರಿ, k ಬೇಕು ಅಂದ್ರೆ ಏನ್ ಮಾಡ್ಕೋಬೇಕಾಗುತ್ತೆ? k ನ ಮಾತ್ರ ಉಳಿಸ್ಕೊಳ್ಳಿ, ಮಿಕ್ಕಿದ್ದನ್ನ ಬೇರೆ ಕಡೆ ಕಳಿಸಿ. ಅವಾಗ ಏನಾಗುತ್ತೆ? k² ಹಾಗೆ ಉಳಿಸ್ಕೊಂಡು -24 ಆಚೆ ಹೋದ್ರೆ ಏನಾಗುತ್ತೆ? +24 ಆಗುತ್ತೆ. ಸರಿ, ಈಗ k ನ ಬಿಡಿಸ್ಕೊಂಡಾಗ therefore k² ಏನಾಯ್ತು? ಆಚೆ ಬಂದ್ರೆ 24 ಆಗುತ್ತೆ. ಸರಿ, k² 24 ಅಂದ್ರೆ k ಎಷ್ಟಾಗುತ್ತೆ? ನಮಗೆ ಬೇಕಾಗಿರೋದು k² ನ k ನ? ಹೌದಲ್ವಾ? ಸರಿ, k ಬೇಕು ಅಂದ್ರೆ ನೀವು ಏನ್ ಮಾಡ್ಕೋಬೇಕು? ಈ ಕಡೆ ಸ್ಕ್ವೇರ್ ತೆಗೆಯಬೇಕು, ಆ ಕಡೆಗೆ ರೂಟ್ ಹಾಕ್ಬೇಕು. ರೂಟ್ ಹಾಕ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಅಂತ ಹಾಕೊಂಡು ಹಾಕ್ಬೇಕಾಗುತ್ತೆ, ಅಲ್ವಾ? k² 24 ಆದ್ರೆ k ಎಷ್ಟಾಗುತ್ತೆ? ಪ್ಲಸ್ ಆರ್ ಮೈನಸ್ ರೂಟ್ 24. ಸರಿ, ರೂಟ್ 24 ಸುಲಭ ರೂಟ್ ತಗೊಂಡಿ. ಈಗ ರೂಟ್ ಒಳಗಡೆ ವರ್ಗ ಸಂಖ್ಯೆ ಇದ್ರೆ ಸುಲಭ ರೂಪಕ್ಕೆ ತರೋದು ಈಸಿ, ಹೌದಲ್ವಾ? ಕೇಸ್ ರೂಟ್ ಒಳಗಡೆ 9, 4, 16 ಈ ತರ ವರ್ಗ ಸಂಖ್ಯೆ ಇದ್ರೆ ಏನಾಗುತ್ತೆ? 9 ನ ಬರ್ಕೋಬಹುದು. 3 ಸ್ಕ್ವೇರ್ ರೂಟ್ ಏನಾಗುತ್ತೆ? ಎಷ್ಟು ಉಂಟು? 3 ಮಾತ್ರ ಬರ್ತೈತೆ ಅಲ್ವಾ? 24 ಇದು ವರ್ಗ ಸಂಖ್ಯೆನ ಅಲ್ವಾ? ಅಲ್ಲ. ಸರಿ, ವರ್ಗ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆ ಕೊಟ್ಟಾಗ ನೀವೇ ಮಾಡ್ಕೊಳ್ಬೇಕಾಗುತ್ತೆ?
ಈ ಸಂಖ್ಯೆ ಗುಣಲಬ್ಧ ಬರ್ಕೋಬೇಕು. ಆ ಗುಣಲಬ್ಧ ಹೇಗಿರ್ಬೇಕು? ಒಂದು ವರ್ಗ ಸಂಖ್ಯೆ ಮತ್ತೆ ಇನ್ನೊಂದು ವರ್ಗವಲ್ಲದ ಸಂಖ್ಯೆ ತರ ಗುಣಲಬ್ಧವನ್ನು ಬರ್ಕೊಂಡು ನೀವು ಇದನ್ನ ಸುಲಭ ರೂಪಕ್ಕೆ ತರಬೇಕಾಗುತ್ತೆ. ಸರಿ, 24 ಹೆಂಗ್ ಬರ್ಕೋಬೋದ್ರ? ವರ್ಗ ಸಂಖ್ಯೆಗಳಂದ್ರೆ ಇವನ್ನ 4, 9, 16 ಇದ್ರಲ್ಲಿ ಯಾವ ಸಂಖ್ಯೆಯಿಂದ ಬರ್ಕೋಬಹುದು ನೋಡಿ? ಬರುತ್ತಲ್ವಾ? 4ರಿಂದ ಎಷ್ಟನ್ನ 24 ಆಗುತ್ತೆ? 4 ಎಷ್ಟಾಗುತ್ತೆ? 24. ಹೌದಲ್ವಾ? 4 ವರ್ಗ ಸಂಖ್ಯೆ, 6 ವರ್ಗವಲ್ಲದ ಸಂಖ್ಯೆ. ಈ ತರ ನೀವು ಗುಣಲಬ್ಧವನ್ನು ಬರ್ಕೋಬೇಕು. ಸರ್ ಹೇಳಿ. ಹಾಗಾದ್ರೆ k is equal to plus or minus 4 ಎಷ್ಟು? 24. ಈ ರೂಟ್ ಏನಾಗುತ್ತೆ? ಎಡಕ್ಕೂ ಅಪ್ಲೈ ಆಗುತ್ತೆ. ಈ ರೂಟ್ ಎಡಕ್ಕೂ ಅಪ್ಲೈ ಆಗುತ್ತೆ. ಅವಾಗ ಏನಾಗುತ್ತೆ ನೋಡಿ? ರೂಟ್ 4 ಹೆಂಗ್ ಬರ್ಕೋಬಹುದು? ಸ್ಕ್ವೇರ್. ರೂಟ್ 6 ಏನು ಮಾಡಕ್ ಬರಲ್ಲ, ಹಾಗೆ ಇಟ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಸ್ಕ್ವೇರ್ ಮತ್ತು ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಉಳ್ಕೊಂಡಿರೋದು k is equal to plus or minus ರೂಟ್ 6. ಎರಡು ಎಲ್ಲ ಕಡೆ 2 k is equal to plus or minus 2 ರೂಟ್ 6 ಆಗುತ್ತೆ. ಹೌದಲ್ವಾ? ಸರಿ, ಇದಿಷ್ಟು ಆನ್ಸರ್ ಆಗುತ್ತೆ. ಸರಿ, ಒಂದು ಮೂಲ ಪ್ಲಸ್ 2 ರೂಟ್ 6, ಇನ್ನೊಂದು ಮೂಲ ಮೈನಸ್ 2 ರೂಟ್ 6. ಅಲ್ವಾ? k is equal to plus or minus 2 ರೂಟ್ 6 ಬಂತು ಅಂದ್ರೆ ಒಂದು ಮೂಲ ಪ್ಲಸ್ 2 ರೂಟ್ 6 ಆಗುತ್ತೆ, ಇನ್ನೊಂದು ಮೂಲ ಏನಾಗುತ್ತೆ? ಮೈನಸ್ 2 ರೂಟ್ 6 ಆಗುತ್ತೆ. ಹೌದಲ್ವಾ? ಸರಿ, ಇದು ಈ ಮೂಲಗಳು ಏನಾಗಿದ್ದಾಗ ಸಮನಾಗಿದ್ದಾಗ ನಮಗೆ k ನ ಬೆಲೆ ಎಷ್ಟು ಬಂತು? ಪ್ಲಸ್ ಆರ್ ಮೈನಸ್ 2 ರೂಟ್ 6. ಸರಿನಾ? ಬರ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾಗ k ನ ಬೆಲೆಯನ್ನು ಕಂಡುಹಿಡಿಯಿರಿ ಕೇಳಿದಾಗ ನೀವು ಈ ತರ ಲೆಕ್ಕವನ್ನು ಮಾಡಬೇಕು. ಆಯ್ತಾ? ಸರಿ, ಎಷ್ಟು ಪದ ಕೇಳಿ. ಜನಾಬಿ ಯಾಕ ಮಕ್ಕಳಾಗಬೇಕು. ಆಯ್ತಾ? ಸರಿ, ಯಾವಾಗ ಈ ವಿಧಾನ ಮಾಡ್ಬೇಕು ಹೇಳಿ? ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾಗ k ನ ಬೆಲೆನೋ ಅಥವಾ m ನ ಬೆಲೆನೋ ಏನೋ ಕೇಳ್ತಾರಲ್ವಾ, ಈ ತರ ಮಾಡ್ಕೊಳ್ಬೇಕು. ಫಸ್ಟ್ ಮಾಡ್ಕೊಂಡು ಹೇಳಿ, ABC ಬೆಲೆಗಳನ್ನ ಬರ್ಕೊಳ್ಳಿ. ಆಮೇಲೆ ಡೆಲ್ಟಾ ಸೂತ್ರ ಹಾಕೊಳ್ಳಿ. ಡೆಲ್ಟಾ ಸೂತ್ರ ಹಾಕೊಂಡು ನೀವೇ ಮಾಡ್ಕೋಬೇಕಾಗುತ್ತೆ. ಮೂಲಗಳು ಸಮನಾಗಿದ್ದಾಗ ಡೆಲ್ಟಾ ಬೆಲೆ ಏನಾಗುತ್ತೆ? 0 ಆಗುತ್ತೆ. 0 ಹಾಕೊಂಡು ನೀವೇ ಮಾಡ್ಕೋಬೇಕಾಗುತ್ತೆ. ಈ ಬೆಲೆಗಳನ್ನ ಹಾಕೊಂಡು ಸಮೀಕರಣವನ್ನ ಬಿಡಿಸ್ಬೇಕಷ್ಟೇ ಅಲ್ವಾ? ನೋಡಿ ಏನ್ ಮಾಡಿದ್ವಿ ನೋಡಿ. b ಸ್ಕ್ವೇರ್ ಅಂದ್ರೆ ಅದರ ಬೆಲೆ ಎಷ್ಟು? k ಸ್ಕ್ವೇರ್ ಮೈನಸ್ 4 ಇಂಟು a ಬೆಲೆ ಎಷ್ಟು? 2. c ಬೆಲೆ ಎಷ್ಟು? 3. ಎಷ್ಟಪ್ಪ ಏನ್ ಮಾಡಿದ್ವಿ ನೋಡಿ. k ಸ್ಕ್ವೇರ್ ಹಾಗೆ ಇಟ್ಕೊಂಡು ನೀವು 3 ಅನ್ನು ಗುಣಿಸ್ಕೊಂಡಿದೆ. ಎಷ್ಟಾಯ್ತು? 24. ಎಷ್ಟಪ್ಪ ಏನಾಗಿದೆ? k ಸ್ಕ್ವೇರ್ ಏನ ಒಂದು ಕಡೆ ಇಟ್ಕೊಂಡು ಸಂಖ್ಯೆನ ಕಡೆ ಕಳಿಸಿದ್ದೇನೆ. ಅವಾಗ ಏನಾಯ್ತು? k ಸ್ಕ್ವೇರ್ ಇಸ್ಕೊಂಡು 24 ಆಯ್ತು. ಹೌದಲ್ವಾ? ಈಗ ಬಂದಿರೋ ಬೆಲೆ k ಸ್ಕ್ವೇರ್. ನಮಗೆ ಬೇಕಾಗಿರೋದು k ಬೆಲೆ ಬೇಕಲ್ವಾ? k ಬೇಕು ಅಂದ್ರೆ ಈ ಕಡೆ ಸ್ಕ್ವೇರ್ ಹೋಗ್ಬೇಕು. ಸರಿ, ಸ್ಕ್ವೇರ್ ಹೋದಾಗ ಏನಾಗುತ್ತೆ? ಈ ಕಡೆ ರೂಟ್ ಬಂದ್ಬಿಡುತ್ತೆ. ಯಾವಾಗಲೇ ಆಗಲಿ ಒಂದ್ ಸೈಡ್ ಸ್ಕ್ವೇರ್ ತರದಾಗ ಏನಾಗುತ್ತೆ? ನಮಗೆ ಈ ಸೈಡ್ ರೂಟ್ ಬರುತ್ತೆ. ಪ್ಲಸ್ ಆರ್ ಮೈನಸ್ ರೂಟ್ 24 ಆಯ್ತು.
ಈಗ ನಮಗೆ ಆನ್ಸರ್ ಬೇಕು ಅಂದ್ರೆ ಈ ರೂಟ್ 24 ಸುಲಭ ರೂಪಕ್ಕೆ ತರಬೇಕು. ಸುಲಭ ರೂಪಕ್ಕೆ ತರಬೇಕು. ವರ್ಗ ಸಂಖ್ಯೆ ಅಂದ್ರೆ ಈಸಿ ಅಂತ ನಿಮಗೆ ಹೇಳಿದೆ. ವರ್ಗ ಸಂಖ್ಯೆ ಇಲ್ಲ ಅಂದ್ರೆ ನೀವೇ ಏನ್ ಮಾಡ್ಬೇಕಾಗುತ್ತೆ? ಆ ಸಂಖ್ಯೆಯ ಗುಣಲಬ್ಧವನ್ನ ಬರ್ಕೊಳ್ಬೇಕು. ಆ ಗುಣಲಬ್ಧಗಳು ಹೇಗಿರ್ಬೇಕು? ಒಂದು ವರ್ಗ ಸಂಖ್ಯೆ ಇರಬೇಕು, ಇನ್ನೊಂದು ವರ್ಗ ಸಂಖ್ಯೆ ಇರಬೇಕು. ಹೌದಲ್ವಾ? ವರ್ಗ ಸಂಖ್ಯೆಗಳನ್ನು ಒಂದ್ ಕಡೆ ಬರ್ಕೊಳ್ಬಿಡಿ. ಯಾವ ಸಂಖ್ಯೆಯಿಂದ ಗುಣಲಬ್ಧ ಬರುತ್ತೆ ಅಂತ ಬರ್ಕೊಳ್ಳಿ ಅಷ್ಟೇ ಅಲ್ವಾ? ವರ್ಗ ಸಂಖ್ಯೆಗಳು ಯಾವುದು? 4, 9, 16 ಮುಂದೆ ಹೋಗ್ತಾ ಇರುತ್ತೆ. ಇಲ್ಲಿ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನಾನು ಏನ್ ಮಾಡ್ಕೊಂತೀನಿ? ಇಲ್ಲಿಗೆ ಎಂಡ್ ಮಾಡ್ಕೊಂತೀನಿ. ಈ ಸಂಖ್ಯೆಯಿಂದ ಬರುತ್ತಲ್ವಾ? ಎಷ್ಟೇ? 24. ಈಗ ಇಲ್ಲಿ ಬರೋ ಸಂಖ್ಯೆ ವರ್ಗವಲ್ಲದ ಸಂಖ್ಯೆ ತರನೇ ಇರಬೇಕು ಅಲ್ವಾ? ಮತ್ತೆ ಇಲ್ಲೂ ನೀವು ಬೇರೆ ನಂಬರ್ ಬರೋದ್ರ ಬರ್ಕೋಬೇಡಿ. ಒಟ್ಟು ಇಲ್ಲಿ ಬರೋ ನಂಬರ್ ಏನಾಗಿರ್ಬೇಕು? ಸಿಂಪಲ್ ಆಗಿರ್ಬೇಕು. ಮತ್ತೆ ಅದನ್ನ ವರ್ಗ ಸಂಖ್ಯೆ ಅಲ್ಲದ ತರ ಗುಣಲಬ್ಧ ತರ ಬರ್ಕೊಳ್ಳೋ ಸಂಖ್ಯೆ ಇರಬಾರ್ದು ಅಲ್ವಾ? ಈ ಸಂಖ್ಯೆ ಏನಾಗಿರ್ಬೇಕು? ಅದನ್ನು ಸಿಂಪಲ್ ಅಲ್ಲೇ ಇರಬೇಕು. ಒಟ್ಟು ಇನ್ನೊಂದು ಸಂಖ್ಯೆಯಿಂದ ಡಿವೈಡ್ ಆಗದಲೇ ಇರೋ ಸಂಖ್ಯೆ ತರನೇ ಇರಬೇಕು. ಆಯ್ತಾ? ಅರ್ಥ ಏನ್ರ? 24 ಹೆಂಗ್ ಬರ್ಕೊಂಡಿದ್ದೀರಾ? ಸಂಖ್ಯೆ ಇದು ವರ್ಗ ಸಂಖ್ಯೆ. 6 ವರ್ಗವಲ್ಲದ ಸಂಖ್ಯೆ. ಈ ರೂಟ್ ಏನಾಗುತ್ತೆ? 2 ಅಪ್ಲೈ ಆಗುತ್ತೆ. ರೂಟ್ 4 ರೂಟ್ 6 ಆಗುತ್ತೆ. ರೂಟ್ 4 ಹೆಂಗ್ ಬರ್ಕೋಬಹುದು? 2 ಸ್ಕ್ವೇರ್. ವರ್ಗ ಸಂಖ್ಯೆ ಅಲ್ವಾ? ಹಾಗಾಗಿ 2 ಸ್ಕ್ವೇರ್ ಆಯ್ತು. ಸ್ಕ್ವೇರ್ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಯ್ತು. ಉಳ್ಕೊಳ್ಳೋದೆಷ್ಟು? 6. ಇಲ್ಲಿ 2 ರೂಟ್ ಬರುತ್ತೆ. ಇಲ್ಲಿ ರೂಟ್ 6 ಏನಾಗುತ್ತೆ? ಹಾಗೆ ಇರುತ್ತೆ. ರೂಟ್ 6 ಏನಾಗುತ್ತೆ? ಹಾಗೆ ಇರುತ್ತೆ. ಸರಿ, ಮುಂದೆ ಮಾಡಕ್ ಬರುತ್ತಾ? ಇಲ್ಲಲ್ಲ, ಇಲ್ಲಿಗೆ ಕ್ಲೋಸ್ ಆಯ್ತು. ಈಗ ಬಂದಿರೋ ಆನ್ಸರ್ ಏನು? ಪ್ಲಸ್ ಆರ್ ಮೈನಸ್ 2 ರೂಟ್ 6. ಸರಿ, ಒಂದ್ ಮೂಲ ಪ್ಲಸ್ ಹಾಕೊಂಡು ಹೇಳಬೇಕು, ಇನ್ನೊಂದು ಮೂಲ ಮೈನಸ್ ಹಾಕೊಂಡು ಹೇಳಬೇಕಾಗುತ್ತೆ. ಅರ್ಥ ಇದೆ? ಒಂದು ಪ್ಲಸ್ 2 ರೂಟ್ 6 ಆಯ್ತು, ಇನ್ನೊಂದು ಏನಾಗುತ್ತೆ? ಮೈನಸ್ 2 ರೂಟ್ 6 ಆಗುತ್ತೆ. ಅರ್ಥ ಇದೆಯಾ? ಸರಿ, ಇದೆ ಆನ್ಸರ್. ಬರ್ಕೊಳ್ಳಿ. ಬರ್ಕೊಂಡಿದ್ರಲ್ಲ? ರೈಟ್. ಈಗ ಅಷ್ಟೇ ತಗೊಂಡ್ಬಿಡಿ. ಇದು ನೀವೇ ಮಾಡಬೇಕು. ಇದೇ ತರ ಸೇಮ್ ಲೆಕ್ಕ ಈಕ್ವೇಷನ್ ಮಾಡ್ಕೊಂಡು ಸ್ವಲ್ಪ ಬೇರೆ ತರ ಇದೆ. kx into x minus 2 plus r is equal to 0. जय बकला. ಸರಿ, ಎಂತ ಸಮೀಕರಣ ಇದು? ಹೌದಾ? ಅಲ್ಲ ಸರ್, ವರ್ಗ ಸಮೀಕರಣ ಅಲ್ಲ ಅಲ್ವಾ? ನೋಡಿ, ಯಾವುದೇ ಒಂದು ವರ್ಗ ಸಮೀಕರಣ ಇದು ವರ್ಗ ಸಮೀಕರಣ ಅಲ್ವಾ ಅಂತ ಪರೀಕ್ಷೆ ಮಾಡಬೇಕು ಅಂದ್ರೆ ಅದು ಯಾವ ರೂಪದಲ್ಲಿ ಇರಬೇಕು? ಸಿಂಪಲ್ ಫಾರ್ಮ್ ಅಲ್ಲಿ ಇರಬೇಕಲ್ವಾ? ಇದು ಸುಲಭ ರೂಪದಲ್ಲಿ ಇದೆಯಾ? ಬ್ರಾಕೆಟ್ಗಳೆಲ್ಲ ಇದೆ, ನೀವೇ ಮಾಡ್ಕೋಬೇಕು. ಸುಲಭಕ್ಕೆ ತರಬೇಕು. ಅದಾದ್ಮೇಲೆ ನಮಗೆ ax² + bx+ ಇತ್ತು ಅಂತಂದ್ರೆ ಅದು ವರ್ಗ ಸಮೀಕರಣ ಆಗುತ್ತೆ. ಮುಂದೆ ಲೆಕ್ಕ ಮಾಡ್ಬೋದು. ಹೌದಲ್ವಾ? ಅರ್ಥ ಆಗಿದೆಯಾ? ಈ ಚಾಪ್ಟರ್ ನಿಮಗೆ ಯಾವುದೇ ಸಮೀಕರಣವನ್ನ ax² + bx+ ರೂಪದಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ನೀವೇ ಮಾಡಬೇಕು? ಮೊದಲು ಆ ರೂಪಕ್ಕೆ ತರಬೇಕು ಸಮೀಕರಣನ. ಆ ರೂಪಕ್ಕೆ ತಂದು ಆಮೇಲೆ ನೀವೇ ಮಾಡ್ಬೇಕಾಗುತ್ತೆ, ಲೆಕ್ಕ ಮಾಡ್ಬೇಕಾಗುತ್ತೆ. ಸರ್, ಇದನ್ನ ಹೆಂಗ್ ತರೋದು? ಮಾತಾಡ್ಬೇಕು ಹೇಳಿ. ಇದನ್ನ ಹೋದ್ರ ಏನಂತ ಓದ್ತೀರಾ? kx into x minus 2 ತಾನೇ ಓದೋದು. ನೀವೇ ಮಾಡ್ಕೋಬೇಕು. kx ಇಂದ x minus 2 ನ ಗುಣಿಸ್ಕೋಬೇಕು. kx ಇಂದ x ಮತ್ತೆ minus 2 ನ ಗುಣಾಕಾರ ಮಾಡಿ ಬರ್ಕೊಳ್ಬೇಕಾಗುತ್ತೆ. ಸರಿ, kx into x ಏನಾಗುತ್ತೆ ಹೇಳ? kx ಸ್ಕ್ವೇರ್. ಎರಡು ಸಂಖ್ಯೆನ ಗುಣಾಕಾರ ಮಾಡಿ ಪ್ಲಸ್ ಇಂಟು ಮೈನಸ್ kx into 2 2ಕ್ಕೆ ಮುಗಿತಲ್ವಾ ಇದು? ನೆಕ್ಸ್ಟ್ ಮುಂದ್ಗಡೆ ಏನಿದೆ? ಸರಿ, ಈಗ ಈ ಸಮೀಕರಣ ಏನಾಯ್ತು? ax² + bx + c = 0 ರೂಪಕ್ಕೆ ಬಂತು. ಮೊದಲ್ವಾ? ಈಗ ನೀವು ಲೆಕ್ಕ ಮಾಡಬೇಕಾಗುತ್ತೆ. ಈಗ a ಜಾಗದಲ್ಲಿ ಎಷ್ಟು ಹೇಳಿ? kx b ಜಾಗದಲ್ಲಿ
ಬರೀ ಎರಡ ಮೈನಸ್ ಮೈನಸ್ 2 ಕೆ ಕೆ ಈ ಜಾಗದಲ್ಲಿ ಮೈನಸ್ 2 ಕೆ ಸಿ ಜಾಗದಲ್ಲಿ ಆ ಪ್ಲಸ್ ಆರ್ ಹೌದಲ್ವಾ ಸರಿ ಎ ಬೆಲೆ ಕೆ ಇದೆ ಬಿ ಬೆಲೆ ಎಷ್ಟಿದೆ ಮೈನಸ್ 2k ಮೈನಸ್ 2 ಕೆ ಸಿ ಬೆಲೆ ಎಷ್ಟು ಪ್ಲಸ್ ಆರ್ ಸರಿ ಪ್ಲಸ್ ಆರ್ ಹಾಕೊಂಡು ಡೆಲ್ಟಾ ಸೂತ್ರ ಹಾಕೊಂಡು ನಿಗೇಟ್ ಮಾಡಿ ನಂಬರ್ ಬರೀ ನಿಗೇಟ್ ಲೆಕ್ಕ ಮಾಡಿ ಈಗ ಎ ಬೆಲೆ ಗೊತ್ತಿದೆ ಬಿ ಬೆಲೆ ಗೊತ್ತಿದೆ ಸಿ ಬೆಲೆ ಗೊತ್ತಿದೆ ಡೆಲ್ಟಾ ಇಸ್ಕೊಟ್ಟು ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಆ ಸೂತ್ರದಲ್ಲಿ ಮೂರು ಬೆಲೆಗಳನ್ನು ಹಾಕೊಳ್ಳಿ ಡೆಲ್ಟಾ ಬೆಲೆ ಎಷ್ಟು ಹಾಕಬೇಕು ಹೇಳಿ ಡೆಲ್ಟಾ ಬೆಲೆ ಹೇಳೋಕೆನಾ 0 ಎಷ್ಟು 0 0 ಡೆಲ್ಟಾ ಬೆಲೆ 0 ಹಾಕೊಂಡು ಮಾಡಿ ಬೋರ್ಡ್ ಎಲ್ಲ ಬರ್ತಾರ ಬನ್ನಿ ತಪ್ಪಾದ್ರೂ ಪರವಾಗಿಲ್ಲ ಬನ್ನಿ ಮಹಾರಾಜ್ ಹೇಳ್ತಾರೆ ಪಾರ ಮಾಡ್ಕೊಳ್ಳಿ ಮೈನಸ್ 2ಕ್ಕೆ ಹೋಲ್ ಸ್ಕ್ವೇರ್ ಹಾಕೋಣ ಹೋಲ್ ಸ್ಕ್ವೇರ್ ಹಾಕೋಣ ಮೈನಸ್ ಸೆನ್ಸ್ ಹಾಕೋಣದೆ ನೋಡಿ 2ಕ್ಕೆ ಹೋಲ್ ಸ್ಕ್ವೇರ್ ಇದ್ದಾಗ ಆ ಸ್ಕ್ವೇರ್ ಏನಾಗುತ್ತೆ 2ಕ್ಕೂ ಅಪ್ಲೈ ಆಗುತ್ತೆ 2 ಸ್ಕ್ವೇರ್ ಕೆ ಸ್ಕ್ವೇರ್ 2 ಸ್ಕ್ವೇರ್ ಬೆಲೆ ಎಷ್ಟು ಆಗುತ್ತೆ ನೋಡಿ 2 ಸ್ಕ್ವೇರ್ ಬೆಲೆ ಎಷ್ಟು ಆಗುತ್ತಾ ಪ್ಲಸ್ 4 ಕೆ ಸ್ಕ್ವೇರ್ ಮೈನಸ್ ये आना प्लस 2 ಸರಿ ಮುಂದಕ್ಕೆ ನೀವೇ ಮಾಡ್ಕೋಬೇಕು ಸಂಖ್ಯೆಗಳಲ್ಲಿ ಕಾಮ ತೆಗೆಯಬೇಕು ಕೆ ನ ಕಾಮ ತೆಗೆಯಬಹುದು ಸಂಖ್ಯೆಗಳಲ್ಲಿ ಕಾಮ ತೆಗೆಯಬೇಕಲ್ಲ 4 24 ಯಾವ ಸಂಖ್ಯೆ ಸರಿ ಸಂಖ್ಯೆಗಳಲ್ಲಿ 4 ಕಾಮ ತೆಗೆಯಬಹುದು ಆಮೇಲೆ ಕೆ ನಲ್ಲಿ ಕೆ ಕಾಮ ತೆಗೆಯಬಹುದು ಅಥವಾ ಟೋಟಲ್ ಆಗಿ 4 ಕೆ ಕಾಮ ತೆಗೆಯಬಹುದು ಸರಿ ನಾಲ್ಕು ಕೆ ಕಾಮ ತೆಗೆಯಲ್ಲ ಕೆ ಸರಿ ಬ್ರಾಕೆಟ್ ಹಾಕೋ ಈ 4 ಕೆ ಇಂದ ಬಾಕ್ಸ್ 4 ಕೆ ಇಂದ ಇಡಬಹುದು ಬಾಕ್ಸ್ ಇಲ್ಲಿ 4 ಕೆ ಇಂದ ಬಾಕ್ಸ್ ಏನಾಗುತ್ತೆ ಎಷ್ಟೇ ಹೋಗ್ತಾ 4 ಒಂದೇ ಹೋಗ್ತಲ್ಲ 4 ಬಿಡ 2 ಬಿಡ 1 ಕೆ ಹೋಗುತ್ತಲ್ಲ 1 ಕೆ ಹೋಗ್ತಾ ಅಂತ ನೆಕ್ಸ್ಟ್ ಮೈನಸ್ ಬ್ರಾಕೆಟ್ ತೆಗೆಯಲ್ಲ ಮೈನಸ್ ಇದು ಬ್ರಾಕೆಟ್ ಹಾಕಲ್ಲ ಮೈನಸ್ 14 ಅಂತ ಬಾಕ್ಸ್
ನಾಲ್ಕಾದಷ್ಟು ಎರಡು ಅನ್ಸ್ಗಳ 24 ನಾಲ್ಕರಿಂದ ಬಸ್ ಎ ಕಾಮನ್ ಅಲ್ವಾ ಅಷ್ಟೇ ಅಲ್ವಾ. ಈ ಕುರಿ ಅಪವರ್ತನಗಳು ಬರುತ್ತೆ, ಒಂದು 4ಕ್ಕೆ ಮತ್ತಿನ್ನೊಂದು ಕೆ ಮೈನಸ್ 6. ಸರಿ, ಈ ಅಪವರ್ತನ ಇಸ್ ಇಕ್ವಲ್ ಟು 0, ಈ ಅಪವರ್ತನ ಇಸ್ ಇಕ್ವಲ್ ಟು 0 ಅಂತ ತಗೊಂಡು ಕೆ ಬೆಲೆ ಕಂಡುಹಿಡ್ಕೋಬೇಕು. ಆಯ್ತಾ? ಈ ನೋಡಿ ಮಿಕ್ಕಿದ್ ಮಾಡ್ತೀವಿ ನೋಡಿ. ಈಗ ನಮಗೆ ಅಪವರ್ತನಗಳು ಬಂದು ಇದನ್ನು 0ಗೆ ಈಕ್ವೇಟ್ ಮಾಡ್ಕೊಳ್ಳಿ. 4ಕೆ ಇಸ್ ಇಕ್ವಲ್ ಟು 0 ಒಂದಾಯ್ತು. ಇನ್ನೊಂದು ಹೇಳಿ ಕೆ ಮೈನಸ್ 6. ಕೆ ಮೈನಸ್ 6 ಇಸ್ ಇಕ್ವಲ್ ಟು ಎಷ್ಟು? 0. ಹೌದಲ್ವಾ? ಇದನ್ನ ಬಿಡಿಸ್ಕೊಂಡಾಗ 4ಕೆ ಇಸ್ ಇಕ್ವಲ್ ಟು ಏನಾಗುತ್ತೆ 0/4. 0/4 ಏನಾಗುತ್ತೆ ನಮಗೆ ಈ 0ನೇ ಆಗುತ್ತೆ. ಕೆ ಬೆಲೆ ಎಷ್ಟಾಯ್ತು? 1 ಬೆಲೆ 0 ಬಂತು. ಈ ಕೆ ಬೆಲೆ ಎಷ್ಟಾಗುತ್ತೆ ನೋಡಿ, ಮೈನಸ್ 6 ಈ ಕಡೆ ಬಂದ್ರೆ ಕೆ ಬೆಲೆ ಎಷ್ಟು ಬಂತು? ಇನ್ನೊಂದು 6 ಬಂತು. ಈ ಕಡೆ 0 ಬಂತು, ಈ ಕಡೆ 6 ಬಂತು. ಹಾಗಾದ್ರೆ ಈ ವರ್ಗ ಸಮೀಕರಣದ ಮೂಲಗಳು ಒಂದು 0 ಮತ್ತು ಇನ್ನೊಂದು ಎಷ್ಟು ಬಂತು? 6 ಬಂತು. ಕೆ ಬೆಲೆ 0 ಅಥವಾ 6 ಎರಡು ಬೆಲೆ ಬಂತು. ಬರ್ಕೊಳ್ಳಿ. ಎಷ್ಟು ಸರಿ ನೋಡಿ ನಿಮಗೆ ಇಲ್ಲಿ ನೋಡ್ರ 2ಕ್ಕೆ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಬೆಲೆ ಎಷ್ಟು? ಕೆ. ಸಿ ಬೆಲೆ ಎಷ್ಟು? 6. ಇದನ್ನ ಸ್ಕ್ವೇರ್ ಮಾಡ್ಕೊಂಡಾಗ ಏನಾಯ್ತು? 2 ಸ್ಕ್ವೇರ್ ಅಂದ್ರೆ 4, ಕೆ ಗೆ ಸ್ಕ್ವೇರ್ ಅಂದ್ರೆ ಕೆ ಸ್ಕ್ವೇರ್ ಹಾಗೆ ಇಟ್ಕೊಡಿ. therefore ಇದೇನಾಯ್ತು? 4ಕೆ ಸ್ಕ್ವೇರ್ ಆಯ್ತು. ಮೈನಸ್ ಈ 3 ಅನ್ನು ಗುಣಿಸ್ಕೊಂಡಾಗ 4 24, 24 ಏನಾಯ್ತು? 24 ಕೆ ಆಯ್ತು. ಹೌದಲ್ವಾ? ಈ ಲೆಕ್ಕ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂತಂದ್ರೆ ಈ 2 ಕೆ ಇರವೇ ಬಂದವೆ, 2 ಕೂಡ ಒಂದು ಕೆ ಬಂದು ಒಂದು ಸಂಖ್ಯೆ ಬಂದ್ರೆ ಹಿಂದಿ ಲೆಕ್ಕದಲ್ಲಿ ಮಾಡಿದ್ರಲ್ವಾ, ಕೆ ಒಂದ್ ಕಡೆ ಉಳಿಸ್ಕೊಂಡು ಸಂಖ್ಯೆ ಒಂದ್ ಕಡೆ ಕಳಿಸಿ ಅಲ್ಲಿ ಕೆ ಬೆಲೆ ಕಂಡುಹಿಡ್ಕೊಂಡ್ರೆ. ಈ ಲೆಕ್ಕದಲ್ಲಿ ಏನಾಯ್ತು? 2 ಕೆ ಬಂದಾಗ ನೀವೇನ್ ಮಾಡ್ಕೊಳ್ಬೇಕು? ಕೆ ಕಾಮನ್ ತೆಗಿಬೇಕು. ಕೆ ಕಾಮನ್ ತೆಗಿಯೋಕ್ಕಿಂತ ಮುಂಚೆ ಸಂಖ್ಯೆಗಳಲ್ಲಿ ಏನಾದ್ರು ಕಾಮನ್ ಬಂದ್ರೆ ಅದನ್ನು ತೆಗಿಬೇಕು. ಹೌದಲ್ವಾ? ಈಗ ಲೆಕ್ಕದಲ್ಲಿ ನೋಡಿ, ಸಂಖ್ಯೆಗಳಿಗೆ ಬಂದ್ರೆ 4 24 ಒಂದೇ ಸಂಖ್ಯೆ ಅಂತ ಹೋಗುತ್ತೆ. ಹಾಗಾಗಿ 4 ಕಾಮನ್ ತೆಗಿಬಹುದು ಈ ಸಂಖ್ಯೆಗಳಲ್ಲಿ ಬಂದ್ರೆ. ಕೆ ಬಂದ್ರೆ ಕೆ ಸ್ಕ್ವೇರ್ ಇದೆ, ಕೆ ಇದೆ, ಮತ್ತೆ ನಾವು ಏನ್ ಮಾಡ್ಕೋಬಹುದು? ಒಂದು ಕೆ ಅನ್ನ ಕಾಮನ್ ಆಗಿ ತೆಗಿಬಹುದು. ಈ ಕಡೆ ಬೇರೆ ಕಡೆ ಮಾಡ್ತೀವಿ. ಸರಿ, ಈಗ 4 ಕೆ ಅನ್ನ ಕಾಮನ್ ಆಗಿ ತೆಗಿತಾ ಇದೆ. ಸರಿ, 4 ಕೆ ನ ಕಾಮನ್ ತೆಗೆದ್ಮೇಲೆ 4 ಕೆ ಇಂದ ನೀವು ಎಲ್ಲಿ ಕಾಮನ್ ತಗೊಂಡಿದ್ರೋ ಆ ಪದಗಳನ್ನ ಭಾಗಿಸ್ಬೇಕು. ಭಾಗಿಸಿ ಉಳಿದಿರೋ ಅಂಶನ ಬರ್ಕೊಳ್ಬೇಕು. ಹೌದಲ್ವಾ? ಸರಿ, ಮೊದಲನೇ ಸಂಖ್ಯೆ ಯಾವ್ದು ನೋಡಿ? ಮೊದಲನೇ ಪದದಲ್ಲಿ 4 ಕೆ ಸ್ಕ್ವೇರ್. 4 ಕೆ ಸ್ಕ್ವೇರ್ ನ ಕಾಮನ್ ತೆಗೆದಿರೋದು ಯಾವುದು? 4 ಕೆ. ಈಗ ಭಾಗಿಸಿ ನೋಡೋಣ ಏನಾಗುತ್ತೆ? 4 4 ಕ್ಯಾನ್ಸಲ್. 1 ಕೆ ಇಂದ ಭಾಗಿಸಿದಾಗ ಏನಾಗುತ್ತೆ? 1 ಕೆ ಮಾತ್ರ ಹೋಗುತ್ತೆ. ಏನಾಗುತ್ತೆ? ಎಷ್ಟು ಉಳ್ಕೊಳ್ಳುತ್ತೆ? ಇನ್ನೊಂದು ಕೆ ಉಳ್ಕೊಳ್ಳುತ್ತೆ. ಉಳ್ಕೊಂಡಿರೋ ಕೆನೇ ಇಲ್ಲಿ ಬರ್ಕೊಂಡಿರೋದು. ಹೌದಲ್ವಾ? ಹಾಗಾದ್ರೆ ಆ ಕೆನೇ ಬರ್ಕೊಂಡಿದ್ದೀನಿ ನೋಡಿ. ಮೈನಸ್ ಎರಡು ಚಿಹ್ನೆ ಇದೆ, ಮೈನಸ್ ಬರ್ಕೊಂತೀನಿ. ಮತ್ತೆ ಎರಡನೇ ಪದ ಭಾಗಿಸ್ತೀನಿ ನೋಡಿ. ಈಗ ಎರಡನೇ ಪದ ಏನಿದೆ? 24 ಮೈನಸ್ 24 ಕೆ ಮೈನಸ್ ಬಿಟ್ಬಿಡಿ. 24 ಕೆ ಕಾಮನ್ ತೆಗೆದಿರೋದು 4 ಕೆ. ಸರಿ, ಈಗ ಭಾಗಿಸಿ. ಕೆ ಕೆ 4 ಕೆ ಕೆ ಕ್ಯಾನ್ಸಲ್. ಎಷ್ಟು ಬಂತು? ಸರಿ, ಅದೇ ಅದನ್ನ ಮಾತ್ರ ಬರ್ಕೊಂಡಿರೋದು. ಹೌದಲ್ವಾ? ಸರಿ, ಇಸ್ ಈಕ್ವಲ್ ಟು ಎಷ್ಟು? ಸರಿ, ಈ ಕಡೆ ಇದೆ, ಆ ಕಡೆ ನಡೆಯುತ್ತೆ. ಹೌದಲ್ವಾ? ಈಗ ನಮಗೆ ಅಪವರ್ತನಗಳು ಬಂತು. ಇದು ಒಂದು ಅಪವರ್ತನ, ಇದು ಒಂದು ಅಪವರ್ತನ. ಈಗ ನಮಗೆ ಕೆ ಬೆಲೆ ಬೇಕು ಅಂತಂದ್ರೆ ಈ ಅಪವರ್ತನಗಳನ್ನ ಸಬ್ಸಪ್ರೇಟ್ ಆಗಿ 0 ಅಂತ ಬರ್ಕೊಂಡು ಕೆ ನ ಬಿಡಿಸ್ಕೊಳ್ಬೇಕು ಅಲ್ವಾ? ಅದನ್ನೇ ನಾನು ಮಾಡಿರೋದು. 4 ಕೆ 0, ಇನ್ನೊಂದು
k minus r k minus r is equal to 0. ಸರಿ 4k is equal to 0 ಅಂದ್ರೆ k is equal to ಏನಾಗುತ್ತೆ 0/4 ಆಯ್ತು. 0/4 is ಏನಾಗುತ್ತೆ ನಮಗೆ 0 ನೇ ಆಗುತ್ತೆ. ಈ ಕಡೆ ಬಂದ್ರೆ k minus r is equal to 0 ಅಂದ್ರೆ k is equal to ಏನಾಗುತ್ತೆ r ಆಗುತ್ತೆ. ಹಾಗಾದ್ರೆ k ಬೆಲೆ ನಮಗೆ ಎಷ್ಟು ಬಂತು 0 ಅಥವಾ ಇನ್ನೊಂದು ಬೆಲೆ ಎಷ್ಟು r. ಈ ತರ ಮಾಡಬೇಕಾಗುತ್ತೆ. ಅರ್ಥ ಇದೆಯಾ? ಸರಿ ನೋಡಿ ಎಕ್ಸಾಂಪಲ್ ನಮಗೆ ಎರಡು ಮಾರ್ಕ್ಸ್ ಕೇಳ್ತಾರೆ. ಸಮೀಕರಣದ ಮೂಲಗಳು ಸಮನಾಗಿದ್ದರೆ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. k ಕೊಟ್ರೆ k ಬೆಲೆ ಕಂಡುಹಿಡ್ಕೊಳ್ರಿ, m ಕೊಟ್ರೆ m ಬೆಲೆ ಕಂಡುಹಿಡ್ಕೊಳ್ಳಿ. ಅಲ್ಲ ಅಥವಾ ಯಾವ್ದಾದ್ರು ಯಾವ ಬೆಲೆ ಕೊಡ್ತಾರೋ ನಿಮಗೆ ಆ ಬೆಲೆನ ನೀವು ಕಂಡುಹಿಡ್ಕೊಳ್ಬೇಕು. ಅರ್ಥ ಆಗಿದೆಯಾ? ಸರಿ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ವರ್ಗ ಸಮೀಕರಣದ ಪಾಠದಲ್ಲಿ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾಗ ನಾವು ಇಲ್ಲಿ ಏನ್ ಮಾಡ್ಕೊಂತೀವಿ, a ಜಾಗದಲ್ಲಿ ಯಾವ್ದೋ ಒಂದು ಬೆಲೆ ಕೊಡ್ತಾರೆ, a ಬೆಲೆ ಕೊಡೋದಲ್ಲ k ಅಂತ ಕೊಡ್ತಾರೆ, ಅಥವಾ b ಬದಲಾಗಿ k ಅಂತ ಕೊಡ್ತಾರೆ, ಅಥವಾ c ಬದಲಾಗಿ k ಅಂತ ಕೊಟ್ಟು ಆ k ನ ಬೆಲೆಗಳನ್ನ ನೀವು ಕಂಡುಹಿಡ್ಕೊಳ್ಳುವಂತ ಲೆಕ್ಕಗಳನ್ನ ಹಿಂದಿನ ತರಗತಿಯಲ್ಲಿ ಮಾಡಿ ಹೌದಲ್ವಾ? ಸರಿ, ಈಗ ಒಂದು ಹೋಮ್ವರ್ಕ್ ತಗೊಂಡ್ಬಿಡಿ. ನಿಮಗೆ ಲೆಕ್ಕದಲ್ಲಿ ಸಮೀಕರಣದ ಮೂಲಗಳು ಸಮನಾಗಿ ಡೆಲ್ಟಾ ಸೊನ್ನೆ ಬಂತಲ್ವಾ, ಆ ಸಮೀಕರಣ ಹೇಳಿ. ಎನ್ನೇ ಕ್ಲಾಸ್ ಅಲ್ಲಿ ಡೆಲ್ಟಾ ಬೆಲೆ 0 ಬಂತಲ್ವಾ, ಆ ಸಮೀಕರಣ ಹೇಳಿ. ಅದೇ ಹೋಮ್ವರ್ಕ್ ಅಲ್ಲಿ ಕೊಡ್ತೀವಿ. ಕ್ವಿಕ್ ಬೇಗ ನೋಟ್ಸ್ ತೆಗೆದು ಹೇಳಿ. ಲೆಕ್ಕನ ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಾಗುತ್ತೆ ನಮಗೆ. ನಿಮಗೆ ವಾಟ್ಸಪ್ ಲೆಕ್ಕನ ಈ ಲೆಕ್ಕ ಹೆಂಗೆ ಕನ್ವರ್ಟ್ ಮಾಡಬೇಕು? 2x ಸ್ಕ್ವೇರ್ 2x² minus 4x plus 3 is equal to 0. ಡೆಲ್ಟಾ ಬೆಲೆ 0 ಬಂದಿತ್ತಾ ಈ ಲೆಕ್ಕದಲ್ಲಿ? ಈಗ ನಾನೇ ಮಾಡ್ತೀನಿ ನೋಡಿ. a ಬೆಲೆ 2 ಇತ್ತಲ್ವಾ, a ಬೆಲೆ 2 ಇತ್ತು, ನಾನೇ ಮಾಡ್ತೀನಿ ನಾನು k ಅಂತ ಕೊಡ್ತೀನಿ, ಒಂದು ಲೆಕ್ಕ ಆಯ್ತು ಆಯ್ತಲ್ವಾ? ಸರ್ ನೆಕ್ಸ್ಟ್ ಎರಡನೇ ಲೆಕ್ಕ ಏನ್ ಮಾಡ್ತೀನಿ, 2x² ಹಾಗೆ ಇಟ್ಕೊಂತೀನಿ, ಮೈನಸ್ 4ರ ಬದಲಾಗಿ k ಅಂತ ಕೊಡ್ತೀನಿ. ax plus 3 is equal to 0 ಆಯ್ತಾ? ಸರಿ, ಎರಡು ಲೆಕ್ಕ ಹೋಮ್ ವರ್ಕ್ ಮಾಡ್ಕೊಂಡು ಅರ್ಥ ಆಗಿದೆಯಾ?